ಕಾರ್ಖಾನೆ ತೊಂದರೆಯಿಂದ ಪ್ರತಿಭಟನೆ ದಾರಿ ಹಿಡಿದ ಧಾರವಾಡ ತಾಲೂಕಿನ ಹುಡುಕಲಕಟ್ಟಿ ಯಾದವಾಡ ಗ್ರಾಮದ ಜನತೆ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಬುಡಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಗ್ರಾಮಸ್ಥರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಧಾರವಾಡ ತಾಲೂಕಿನ ಹುಡುಕಲಕಟ್ಟಿ ಮತ್ತು ಯಾದವಾಡ ಗ್ರಾಮಗಳ ಸರಹದ್ದಿನಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಮಾಲೀಕತ್ವದ ಹೆಸರಿನಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗುತ್ತಿದೆ. ಆದರೆ ಇದು ಗ್ರಾಮದ ಜನರ ಹಾಗೂ ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರಲಿದೆ. ಜೊತೆಗೆ ಸರ್ಕಾರವೇ ಪ್ರೋತ್ಸಾಹಿಸುವ ಸಮಗ್ರ ಕೃಷಿ ಪದ್ಧತಿ ಬಹುಬೇಳೆ ಪದ್ಧತಿಯ ತದ್ವಿರುದ್ಧದ ನಿರ್ಣಯವಾಗಿದೆ. ಹೀಗಾಗಿ ಈ ಪ್ರದೇಶದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾಲೀಕತ್ವದಲ್ಲಿ ನಿರ್ಮಾಣವಾಗುತ್ತಿರುವ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಅವಕಾಶ ನೀಡಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾದ್ರೆ ವೀಕ್ಷಕರೇ, ಗ್ರಾಮಸ್ಥರ ಬೇಡಿಕೆ ಏನು, ಅವರ ಆಕ್ರೋಶಕ್ಕೆ ಕಾರಣವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ನಾವೆಲ್ಲ ಧಾರವಾಡ ಜಿಲ್ಲೆಯ DC ಕಚೇರಿ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯನ್ನ ಒಂದು ಸಾರಿ ಭೇಟಿಯಾಗಿ ಬರೋಣ, ಬನ್ನಿ. ರಕ್ಷಿಸಿ 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 ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಗ್ರಾಮದಲ್ಲಿ ಅನಧಿಕೃತವಾಗಿ ಪರ್ಮಿಷನ್ ಇಲ್ಲದೆ, ಗ್ರಾಮ ಪಂಚಾಯತಿ ಪರ್ಮಿಷನ್ ಇಲ್ಲದೆ ಅನಧಿಕೃತವಾಗಿ ಕಬ್ಬಿನ ಕಾರ್ಖಾನೆ ನಿರ್ಮಿಸ್ತಾ ಇದ್ದಾರೆ. ಪಂಚಾಯತಿ ಯಾವುದೇ 3 ಪಂಚಾಯತಿ ಹದ್ದಿನಲ್ಲಿದೆ, ಕರಡಿಗುಡ್ಡ, ಹುಡುಗಲಕಟ್ಟಿ, ಯಾದವಾಡ ಹದ್ದಿನಲ್ಲೈತಿ. ಆ 3 ಪಂಚಾಯತಿಗೂ ಪರ್ಮಿಷನ್ ತೊಗೊಂಡಿಲ್ಲ ಅವರು. ಆಮೇಲೆ ರೈತರಿಗೆ ಯಾವುದೇ ಇಂಟಿಮೇಷನ್ ಕೊಟ್ಟಿಲ್ಲ. ಕೃಷಿ ಭೂಮಿನ ಅನಧಿಕೃತವಾಗಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಾರೆ. ಯಾವುದೋ ಇನ್ನೊಬ್ಬರು ಏಜೆಂಟ್ರ ಮುಖಾಂತರ ಖರೀದಿ ಮಾಡಿಕೊಂಡು ಮತ್ತು ಲ್ಯಾಂಡ್ ಕನ್ವರ್ಷನ್ಗೆ ಆಲ್ರೆಡಿ ಅರ್ಜಿ ಕೊಟ್ಟರವರು. ಅದು ಎಣ್ಣೆ ಆಗುವ ಹಂತದೊಳಗೆ ಐತಿ, ಅದಾಗಬಾರ್ದು. ಮತ್ತು ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ಗೆ ಚಾಲೂ ಮಾಡ್ಯಾರ ಅವರು. ಅದನ್ನು ತಕ್ಷಣ ನಿಲ್ಲಿಸ್ಬೇಕಂತೇಳಿ ನಾವು DC ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ. ನಮ್ಮ ಏರಿಯಾ ಐತಲ್ಲ, ನಮ್ಮ ಗ್ರಾಮದೊಳಗೆ ಕಬ್ಬು ಬೆಳೆಯುವಂಥ ಏರಿಯಾ ಅಲ್ಲ, ನೀರಾವರಿ ಸೌಲಭ್ಯ ಇಲ್ಲ. ಆಮೇಲೆ ಎರಿ ಭೂಮಿ ಇರೋದ್ರಿಂದ ನೀರು ಹಾಸಿದ್ರಿಂದ ಕೆಟ್ಟದ ಭೂಮಿ. ಹಿಂಗಾಗಿ ಅನುಕೂಲ ಯಾವುದೇ ಥರ ಅನುಕೂಲ ಇಲ್ಲ. ಮತ್ತು ಆರೋಗ್ಯ ದೃಷ್ಟಿಯಿಂದ ನಮ್ಮ ಫ್ಯಾಕ್ಟ್ರಿ ಯಾವುದೇ ಥರ ಅನುಕೂಲ ಇಲ್ಲ. ಹೀಗಾಗಿ ನೀವು ಫ್ಯಾಕ್ಟ್ರಿ ಮಾಡೋ ಉದ್ದೇಶನೇ ಇದ್ದರೆ ನಮ್ಮ ಜಿಲ್ಲೆ ಒಳಗೆ ಕೊಡ್ರಿ, ಧಾರವಾಡ ಜಿಲ್ಲೆ ಒಳಗೆ ಕೊಡ್ರಿ. ಜನಸಾಂದ್ರತೆ ಕಡಿಮೆ ಇರುವಂಥ ದೂರ 15-20 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥ ಗ್ಯಾಪ್ ಒಳಗೆ ಕೊಡ್ರಿ. ನಮ್ಮ ಗ್ರಾಮಕ್ಕೆ 2-3 ಕಿಲೋಮೀಟರ್ ಒಳಗೆ 4-5 ಹಳ್ಳಿ ಅದಾವೆ. ಹೀಗಾಗಿ ನಮ್ಗೆ ಫ್ಯಾಕ್ಟ್ರಿ ಬೇಡ ಅಂತೇಳಿ ನಾವೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದೀವಿ. ಬಸವರಾಜ್ ಬೆಂಡಿಗಿರಿ. ಭೂಮಿ ಫಲವತ್ತಾದ ಭೂಮಿ ಐತಿ, ನಮ್ಗೆ ಬೆಳಿತೈತಿ, ಆಹಾರ ಬೆಳಿತೇವೆ ನಾವು. ಜೋಳ, ಗೋಧಿ, ಕಡ್ಲಿ ಎಲ್ಲ ತಿನ್ನಕ್ಕೆ ಅಕ್ಕಾವ. ಇದು ಬೇಡ ನಮ್ಗೆ ಕಬ್ಬು ಬೇಡ, ಅದು ಏನು ಬೇಡ ನಮಗದ ಅಂತೇಳಿ ನಾವು ಮಾತು ಮುಗಿಸ್ತೇವೆ. ಯಾವ್ರಿಂದ ಬಂದಿರಿ? ಯಾದವಾಡದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಕ್ಟ್ರಿಯಿಂದ ಕಾರ್ಖಾನೆ ನಿರ್ಮಿಸುತ್ತೆ ಅಂತ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು NOC ಅಂತ ಹೇಳಿದ್ರು. ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡಿದ್ವಿ. ಇದೆಲ್ಲ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಒಂದು ತೀರ್ಮಾನ ತಗೋಬೇಕಂತ ಎಲ್ಲರೂ ವಿಚಾರ ಮಾಡಿದ್ವಿ ರೀ. ನಾವು ಎಲ್ಲ ಯಾದವಾಡ ಗ್ರಾಮದ ಜನತೆಯನ್ನು ಕೂಡಿಸಿ ಅವ್ರನ್ನ ಕೇಳಿದ್ವಿ. ಇದೆಲ್ಲ ಬೇಡ, ಇದರಿಂದ ನಮ್ಮ ಕೃಷಿ ಭೂಮಿಗೆ ಅಪಾಯ ಆಗ್ತೈತಿ, ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತೈತಿ. ಹಾಗಾಗಿ ನಮ್ಮ ಭೂಮಿಯ ಇದು ಬೆಳೆ ಸರಿಯಾಗಿ ಬರುವುದಿಲ್ಲ ಅಂತ ಎಲ್ಲರೂ ತೀರ್ಮಾನ ಮಾಡಿ ನಾವು ಗ್ರಾಮದ ಎಲ್ಲ ಜನರನ್ನು ಕರ್ಕೊಂಡ್ಬಂದು DC ಆಫೀಸ್ಗೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ DC ಅವ್ರಿಗೆ ಮನವಿ ಕೊಟ್ಟು ಇದು ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಲು ನಾವು ಯಾರು ಇದು ಕ್ರಮವನ್ನು ಚಾಲನೆ ಕೊಡೋದಿಲ್ಲ ಅಂತ. ಬೆಳೆ ನಾಶಿದ್ದವು, ಹೊಲ ಎಲ್ಲ ಫಲವತ್ತತೆ ಹಾಳಾಕೈತಿ, ಮನುಷ್ಯಾಗ ಚರ್ಮ ರೋಗ ಆಗೋ ಅಂಗವಿಕಲತೆ ಕಾಣುವಂಥ ಸಾಧ್ಯತೆ ಐತಿ. ಆಮೇಲೆ ಅವ್ರಿಗೆ ಲಂಗ್ಸ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತೈತಿ. ರೆಸ್ಪಿರೇಟರಿ ಪ್ರಾಬ್ಲಮ್ ತುಂಬ ಆಗ್ತಿದ್ದರಿಂದ ಅದಕ್ಕೆ ಮನುಷ್ಯ 35 ಇದ್ರೂ ಕೆಂಪು ತಗೊಂಡು ಅಸ್ತಮೆಟಿಕ್ ಆಗ್ತಾನೆ, ಅದರಿಂದ ತುಂಬ ತೊಂದರೆ ಆಗ್ತೈತಿ. ಆಮೇಲೆ ಜಾನುವಾರೆಲ್ಲ ಅವು ಕಳಿ ನೀರು ಕುಡಿಯೋದ್ರಿಂದ ಜಾನುವಾರೆಲ್ಲ ಸತ್ತೋಗ್ತಾವೆ. ಅದೆಲ್ಲ ಜಾನುವಾರುಗಳಿಗೆ ಏನು ಉಪಯೋಗ ಆಗೋದಿಲ್ಲ. ಅದರ ಸಲುವಾಗಿ ನಮ್ಗೆ ಫ್ಯಾಕ್ಟ್ರಿಯಿಂದ ನಮಗೇನು ಉಪಯೋಗ ಇಲ್ಲ. ನಮ್ಮಲ್ಲಿ ಯಾರಿಗೂ ಉಪಯೋಗ ಇಲ್ಲ. ಅದು ಯಾರೋ ಕಬ್ಬು ಬೆಳೆಯೋರಿಗೆ ಉಪಯೋಗ ಆಗುವಂಥ ಫ್ಯಾಕ್ಟ್ರಿ. ನಮ್ಮಲ್ಲಿ ಯಾರು ಕಬ್ಬು ಬೆಳೆಯುವಂಥವ್ರು ಇಲ್ಲ, ಕಬ್ಬು ಬೆಳೆಯೋ ಹೊಲಗಳು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಬಹು ಬೆಳೆ ಇರುವಂಥ ಒಂದು ಫಲವತ್ತತೆ ಇರೋ ಹೊಲಗಳು, ಅವೆಲ್ಲ ಫಲವತ್ತತೆ ನಾಶ ಆಗಿ ನಮ್ಮ ಆರೋಗ್ಯ, ನಮ್ಮ ಮುಂದಿನ ಪೀಳಿಗೆ ಸಲುವಾಗಿ ನಾವು ಈ ಫ್ಯಾಕ್ಟ್ರಿ ಬೇಡ, ಈ ಫ್ಯಾಕ್ಟ್ರಿನ ಇಷ್ಟಕ್ಕೆ ಸಹಿಸ್ಕೊಡ್ರಿ. ಇಲ್ಲ, ಈ ಫ್ಯಾಕ್ಟ್ರಿನ ಇಷ್ಟಕ್ಕೆ ಬಂದ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ನಾವೆಲ್ಲರೂ ಇನ್ನೂ ಉಗ್ರವಾದ ಹೋರಾಟಕ್ಕೆ ನಾವು ಕ್ರಮ ತಗೋತೀವಿ. ಯಾವುದೇ ಥರದ ಇದಕ್ಕೂ ನಾವು ಸಿದ್ಧದೇವೆ ಅಂತ ಹೇಳಕ್ಕೆ ದಾವಲ್ ಮೂಲನವ ಯಾದವಾಡ.